ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಇನ್ಸ್ಟೆನ್ಸ್ ಲವ್ ಎಪಿಸೋಡ್ 5ನ ನೋಡ್ಕೊಂಡು ಬರೋಣ ಬನ್ನಿ. ನಮ್ ಹೀರೋ ಅವ್ರ ಅಣ್ಣ ಕೊಟ್ಟಿದ್ದ ಹೋಲೆನ ನೋಡ್ತಾ ಕೂತಿರ್ತಾರೆ. ಅಲ್ಲಿಗೆ ನರ್ಸ್ ಬಂದು ಡಾಕ್ಟರ್ ಜಾವ್ ಫ್ರೀ ಆಪರೇಷನ್ ಟೆಸ್ಟ್ ಮಾಡೋದಿದೆ ಅಂತ ಹೇಳ್ತಾರೆ. ಆಗ ನಮ್ ಜಾವ್ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಡಾಕ್ಟರ್ ಶಾವ್ ಬೇಜಾರಿಂದಲೇ ಹಾಸ್ಪಿಟಲ್ ಬರ್ತಾರೆ. ಅಲ್ಲಿ ಕೆಲಸ ಮಾಡುವಂತ ನರ್ಸ್ಗಳು ಗುಡ್ ಮಾರ್ನಿಂಗ್ ಡಾಕ್ಟರ್ ಶಾವ್ ಅಂತ ಹೇಳ್ತಾರೆ. ಆದ್ರೆ ನಮ್ ಡಾಕ್ಟರ್ ಏನನ್ನು ಮಾತಾಡ್ದಲೆ ಬೇಜಾರಿಂದ ಹೋಗ್ತಾ ಇರ್ತಾರೆ. ಆಗ ಆ ನರ್ಸ್ಗಳು ಮಾರ್ನಿಂಗ್ ಹೇಳಿದ್ರು ಕೂಡ ಮಾತಾಡ್ದಲೆ ಹಾಗೆ ಹೋಗ್ತಿದ್ದಾರೆ. ಇವ್ರಿಗೆ ಏನಾಗಿದೆ, ಮಾರ್ನಿಂಗ್ ಅಂತ ಹೇಳಿದ್ರು ಕೂಡ ಮಾತಾಡ್ದಲೆ ಹೋಗ್ತಿದಾರಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಶಾವ್ ಊದಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದನ್ನೆಲ್ಲ ನೆನಪು ಮಾಡ್ಕೋತಾ ಇರ್ತಾರೆ. ನೀರಲ್ಲಿ ಆಟ ಆಡಿದ್ದು, ಹಾಗೆ ಇಬ್ರು ಕೂಡ ಜೊತೆಲಿ ಊಟ ಮಾಡಿದ್ದನ್ನೆಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಊದಿ ನಮ್ ಹೀರೋಯಿನ್ ಇಬ್ರು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಸುಜಿನ್ ಬೇ ಅಕ್ಕ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಊದಿ ಬೋರಿಂಗ್ ಹುಡುಗಿ ಜೊತೆ ಮಾತಾಡ್ತಾ ಇದೀಯಾ, ನಾಳೆ ಆರ್ಟ್ ಬೀಟ್ ಶೂಟಿಂಗ್ ಇದೆ, ಎಲ್ಲ ಸರಿಯಾಗಿದೆ ತಾನೆ ಅಂತ ಕೇಳ್ತಾಳೆ. ಆಗ ನಮ್ ಹೀರೋಯಿನ್ ಯಾವುದು ಕೂಡ ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ಊದಿ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ನಮ್ ಹೀರೋಯಿನ್ ಡಾಕ್ಟರ್ ಜಾವ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಸಮಯನೇ ಸಿಗ್ಲಿಲ್ಲ. ಅವ್ರ ಮನೆಗೆ ಪೂಜೆಗೆ ಅಂತ ಹೋಗಿದ್ದಾಗ ಜಾವ್ ನನ್ನನ್ನ ಹೇಗ್ ನೋಡ್ತಿದ್ರು ಅಂತ ನೀನು ನೋಡ್ಬೇಕಾಗಿತ್ತು ಅಕ್ಕ. ಅವ್ರ ಮನೇಲಿ ಎಲ್ರಿಗೂ ಕೂಡ ನಾನು ಇಷ್ಟ ಆಗಿದ್ದೀನಿ. ಆದ್ರೆ ಆ ಮನೇಲಿ ಒಬ್ಳನ್ನ ಬಿಟ್ಟು ಜಾವ್ ಚಿಕ್ಕ ತಂಗಿಗೆ ನನ್ನನ್ನ ಕಂಡ್ರೆ ಆಗೋದಿಲ್ಲ. ಆದ್ರೆ ಯೋಚನೆ ಮಾಡೋಂಥದ್ದು ಏನು ಇದೆ, ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ ಅಂತ ಹೇಳ್ತಾಳೆ. ಆಗ ಊದಿ ಸುಜಿನ್ ಬೇ ನೀನು ಫೇಮಸ್ ಆಕ್ಟರ್, ಯಾವಾಗ ನೋಡಿದ್ರು ಡಾಕ್ಟರ್ ಜಾವ್ ಬಗ್ಗೆನೆ ಮಾತಾಡ್ತಾ ಇರ್ತೀಯ. ನಿನ್ ಪ್ರೊಫೆಷನ್ ಬಗ್ಗೆ ಕೂಡ ಗಮನ ಕೊಡು. ನಾವೇನಾದ್ರೂ ಈ ಪ್ರೋಗ್ರಾಮ್ನ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕೆಲ್ಸಕ್ಕಿಂತ ನಿನ್ಗೆ ಇದೇ ಹೆಚ್ಚಾಯ್ತಾ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಅಕ್ಕ ಎಲ್ಲ ಸರಿ ಇದ್ಯಾ ಅಂತ ಕೇಳ್ತಾಳೆ. ಆಗ ಊದಿ ಯಾವುದು ಕೂಡ ಸರಿ ಇಲ್ಲ, ನಾನು ನಿನಗೆ ನೆನಪು ಮಾಡ್ಬೇಕಾ, ಡಾಕ್ಟರ್ ಜಾವ್ಗೆ ಒಬ್ಬ ಫ್ರೆಂಡ್ ಇದ್ದಾರೆ ಡಾಕ್ಟರ್ ಶಾವ್ ಅಂತ. ಅವನು ಸರಿ ಇಲ್ಲ, ದೊಡ್ಡ ಮೋಸಗಾರ. ಡಾಕ್ಟರ್ ಜಾವ್ ಕೂಡ ಅವನ ರೀತಿಲೇ ಆಗ್ತಾನೆ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್ ಅಕ್ಕ ಒಂದ್ ನಿಮಿಷ, ನಿನ್ನ ಶಾವ್ ಮಧ್ಯ ಏನ್ ನಡೀತಾ ಇದೆ ನನ್ಗೆ ಈಗ ಅರ್ಥ ಆಯ್ತು. ಅವತ್ತು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಪದೇ ಪದೇ ಒಬ್ಬ ಹುಡುಗನ್ ವಾಯ್ಸ್ ಕೇಳಿಸ್ತಾ ಇತ್ತು, ಅದು ಡಾಕ್ಟರ್ ಶಾವ್ ಅಲ್ವಾ ಅಂತ ಕೇಳ್ತಾಳೆ. ಅಷ್ಟ್ರಲ್ಲಿ ಯಾರೋ ಡೋರ್ ಬೆಲ್ ಮಾಡಿ ಸೌಂಡ್ ಕೇಳಿಸುತ್ತೆ. ಮನೆಗೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ, ಬೆಲ್ ಕೇಳಿಸ್ತಾ ಇದೆ, ಯಾರ್ ನೋಡು ಅಂತ ಹೇಳ್ತಾಳೆ ಓದಿ. ನಮ್ ಹೀರೋಯಿನ್ ಫೋನ್ ಅಲ್ಲೇ ಮಾತಾಡ್ತಾ ಬಂದು ಡೋರ್ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಡಾಕ್ಟರ್ ಜಾವ್ ನಿಂತಿರ್ತಾರೆ. ನಮ್ ಹೀರೋಯಿನ್ ಹೀರೋ ನೋಡಿದ ಖುಷಿಲಿ ಅರೆ ಡಾಕ್ಟರ್ ಜಾವ್ ನೀವೇನಿಲ್ಲಿ ಅಂತ ಕೇಳ್ತಾಳೆ. ಆಗ ಲೈನಲ್ಲೇ ಇದ್ದ ಊದಿ ಡಾಕ್ಟರ್ ಜಾವ್ ನಿನ್ನ ಮೀಟ್ ಮಾಡೋದಿಕ್ ಬಂದಿದಾರ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್ ಅಕ್ಕ ನೀನು ಆರೋಗ್ಯದ ಕಡೆ ಗಮನ ಕೊಡು, ನಾನೀಗ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ನನಗೆ ಅನ್ಸುತ್ತೆ ನಿಮಗೆ ನಾನು ತುಂಬಾ ನೆನಪಾಗ್ತಿದ್ದೆ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಕೈಲಿ ಒಂದ್ ಬ್ಯಾಗ್ ಕೂಡ ತಗೊಂಡ್ ಬಂದಿರ್ತಾರೆ. ಇದು ನಮ್ಮನೆ ಸ್ಪೆಷಲ್ ತಿಂಡಿ, ಇದನ್ನ ಕೊಡೋದನ್ನ ಮರ್ತ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್ ಅದನ್ನ ಇಸ್ಕೊಂಡು ಅವ್ ಸ್ವೀಟ್ ನೀವೇ ಇದನ್ನ ತಗೊಂಡ್ ಬಂದ್ರ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಅಜ್ಜಿ ಇದನ್ನ ಕೊಡೋದಿಕ್ ಕೇಳಿದ್ರು ಅಂತ ಹೇಳ್ತಾನೆ. ಆಗಳು ನನ್ಗೂ ಕೂಡ ಅರ್ಥ ಆಗುತ್ತೆ, ಅಜ್ಜಿನೇ ಇದನ್ನ ಕೊಟ್ ಕಳ್ಸಿರೋದು, ನಿಮ್ಗೆ ಇದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಲ್ವಾ ಅಂತ ಹೇಳಿ ಜಾವ್ ಕೊಟ್ಟಿದ್ದ ಬ್ಯಾಗ್ ನ ತೆಗೆದು ನೋಡ್ತಾಳೆ. ವಾವ್, ಇದ್ರಲ್ಲಿ ಇರೋದಿಲ್ಲ ನನ್ಗೆ ಇಷ್ಟವಾದ ತಿಂಡಿ, ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳಿ ಅಜ್ಜಿ ನನ್ ಜೊತೆ ಕೂತ್ಕೊಂಡು ಒಂದ್ ಕಪ್ ಕಾಫಿ ಕುಡಿಯೋದಿಕ್ಕೆ ಹೇಳಿಲ್ವಾ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಹೇಳಿಲ್ಲ ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್ ನಿಮಗೆ ಅರ್ಥ ಆಗಲ್ವಾ, ನನ್ಗಾಗಿ ಗಿಫ್ಟ್ ತಗೊಂಡ್ ಬಂದಿದ್ದೀರಾ, ನಿಮ್ಮನ್ನ ಒಳಗಡೆ ಕರೀಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ. ಆಗ ನಮ್ ಹೀರೋ ಕೂಡ ಅವಳ ಮಾತಿಗೆ ಹೌದು ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ಆಗಿದ್ರೆ ಒಳಗಡೆ ಬನ್ನಿ ಅಂತ ಕರಿತಾಳೆ. ಆಗ ನಮ್ ಹೀರೋ ಮನೇಲಿ ನನ್ಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತಾನೆ. ಆಗ ನಮ್ ಸುಜಿನ್ ಬೇಗೆ ತುಂಬಾನೇ ಕೋಪ ಬರುತ್ತೆ. ಹೌದು ಸರಿಯಾಗಿ ಹೇಳಿದ್ರಿ, ನೀವು ಯಾವಾಗ್ಲೂ ಕೂಡ ಬ್ಯುಸಿ ಆಗಿರ್ತೀರಾ, ಬಾಯ್ ಬಾಯ್ ಅಂತ ಹೇಳಿ ಬಾಗ್ಲೊಚ್ಚುತ್ತಾಳೆ. ಆಗ ಡಾಕ್ಟರ್ ಜಾವ್ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಸುಜಿನ್ ಬೇ ಮನೆವರೆಗೂ ಬರೋದಿಕ್ಕೆ ಕಾರಣ ಹುಡುಕ್ತಾರೆ. ಆದ್ರೆ ಮನೆ ಒಳಗಡೆ ಮಾತ್ರ ಬರೋದಿಲ್ಲ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ.
ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗಿ ಸೌಂಡ್ ಕೇಳಿಸುತ್ತೆ. ಆಗಂತೂ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಡಾಕ್ಟರ್ ಜಾವೇ ಬಂದಿರ್ಬೇಕು ಅಂತ ಹೇಳಿ ಬಾಗ್ಲು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಮ್ ಹೀರೋನೇ ನಿಂತಿರ್ತಾರೆ. ಅವನು ಹೋಗಿರೋದಿಲ್ಲ. ನನಗೆ ಕುಡಿಯೋದಿಕ್ಕೆ ಏನಾದ್ರೂ ಬೇಕಾಗಿತ್ತು ಅಂತ ಕೇಳ್ತಾನೆ. ಆಗ ನಮ್ ಹೀರೋಯಿನ್ ಮನೆ ಒಳಗಡೆ ಬನ್ನಿ ಅಂತ ಕರೀತಾಳೆ. ನಮ್ ಹೀರೋ ಬರ್ತಾ ಇದ್ದಾಗೆ ಅವನ್ ಕೈನ ಇಟ್ಕೊಂಡು ನನ್ನ ಹತ್ರ ಕುಡಿಯೋದಿಕ್ಕೆ ಎಲ್ಲಾ ರೀತಿಯ ಡ್ರಿಂಕ್ಸ್ ಇದೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಹೇಳ್ತೀನಿ ಬಾ. ಊದಿ ಮತ್ತೆ ಡಾಕ್ಟರ್ ಶಾವ್ ಮಧ್ಯ ಏನ್ ನಡೀತಿದೆ ಗೊತ್ತಾ ನಿನಗೆ ಅಂತ ಹೇಳಿ ನಮ್ ಹೀರೋ ಜೊತೆ ಮಾತಾಡ್ತಾ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಶಾವ್ ಫುಲ್ ಫೀಲಿಂಗ್ ಅಲ್ಲಿ ಇರ್ತಾರೆ. ಎದುರುಗಡೆಯಿಂದ ಸೀನಿಯರ್ ಡಾಕ್ಟರ್ ಕೂಡ ಬರ್ತಾ ಇರ್ತಾರೆ. ಶಾವ್ ಏನಾಗಿದೆ ನಿನಗೆ? 2 ದಿವಸದಿಂದ ದೆವ್ವದ ತರ ಆಸ್ಪತ್ರೆ ಎಲ್ಲಾನು ಸುತ್ತುತ್ತಾ ಇದೆಯಾ? ಏನಾಯ್ತು? ನೀನು ಈ ರೀತಿ ನಡ್ಕೋತಾ ಇದ್ರೆ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುತ್ತೆ. ನಾನ್ ಹೇಳೋದು ನಿನಗೆ ಕೇಳಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಆದ್ರೆ ಡಾಕ್ಟರ್ ಶಾವ್ ಫುಲ್ ಫೀಲಿಂಗ್ ಇಂದ ಬಂದು ಕ್ಯಾಬಿನ್ ಅಲ್ಲಿ ಕೂತಿರ್ತಾರೆ. ಅಲ್ಲಿಗೆ ನಮ್ ಜಾವ್ ಕೂಡ ಬರ್ತಾರೆ. ನೀನು ನೋಡ್ಕೋ, ಹೇಗಾಗಿದ್ಯಾ? ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ ಬಾ, ಟೆನ್ನಿಸ್ ಬಾಲ್ ಆಡೋಣ ಅಂತ ಹೇಳ್ತಾರೆ. ಆಗ ಶಾವ್ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಸರಿ ಬಿಡು, ಆಗಿದ್ರೆ ನೀನು ಊದಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಲ್ವಾ ಅಂತ ಹೇಳ್ತಾನೆ. ಊದಿ ಹೆಸರು ಹೇಳ್ತಿದ್ದಾಗೆ ಶಾವ್ ಜಾವ್ ಜೊತೆ ಆಟ ಆಡೋದಿಕ್ಕೆ ಅಂತ ಹೋಗ್ತಾರೆ. ಈಗ ಇಬ್ರು ಕೂಡ ಆಟ ಆಡ್ತಿರ್ಬೇಕಾದ್ರೆ ಡಾಕ್ಟರ್ ಶಾವ್ ನನ್ಗೆ ಹೇಳು, ನನ್ ಬಗ್ಗೆ ಅಷ್ಟು ಕಠಿಣವಾಗಿ ಮಾತಾಡೋದಿಕ್ಕೆ ಹೇಗ್ ಸಾಧ್ಯ? ನಾನು ಅಂತ ತಪ್ಪು ಏನ್ ಮಾಡ್ದೆ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಜಾವ್ ಅಂತ ತಪ್ಪು ಏನ್ ಮಾಡಿದ್ಲು ಅಂತ ಕೇಳ್ತಾನೆ. ಆಗ ಶಾವ್ ತಪ್ಪ ಎಲ್ಲ ತಪ್ಪಾಗೆ ನಡೀತಾ ಇದೆ. ನನ್ನ ಎಲ್ರು ಕೂಡ ತಪ್ಪಾಗಿ ತಿಳ್ಕೊತಾರೆ. ನಾನ್ ಏನು ಅಂತ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ನಾನು ಪ್ಲೇ ಬಾಯ್, ನಾನು ಒಪ್ಕೋತೀನಿ. ನರ್ಸ್ಗಳ ಜೊತೆ ಒಂದೊಂದ್ ಟೈಮು ಮಾತಾಡ್ತೀನಿ. ಅದು ಅವರು ಕೆಲ್ಸನ ಈಸಿಯಾಗಿ ಮಾಡ್ಲಿ ಅಂತ ಆ ರೀತಿ ಮಾತಾಡ್ತೀನಿ. ಅದನ್ನ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ನಾನು ಪ್ರಪಂಚಕ್ಕೆ ತೋರಿಸ್ಬೇಕು ಪ್ರೀತಿಗ್ ಬಿದ್ದು ನಾನು ಹುಚ್ಚಾಗಿಲ್ಲ ಅಂತ. ಇದು ನನ್ನ ಸ್ವಭಾವ ಅಷ್ಟೇ ಅಂತ ಹೇಳ್ತಾನೆ. ಆಗ ನಮ್ ಡಾಕ್ಟರ್ ಜಾವ್ ಇದನ್ನ ನನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಶಾವ್ ಊದಿ ವಿಷಯನ ನಿನಗೆ ಸುಜಿನ್ ಬೇ ಹೇಳಿದ್ದ ಅಂತ ಕೇಳ್ತಾನೆ. ಆಗ ನಮ್ ಹೀರೋ ಹೌದು ಅಂತ ಹೇಳ್ತಾನೆ. ಆಗ ಶಾವ್ ನನ್ಗನ್ಸುತ್ತೆ ಊದಿ ಲೈಫ್ ಅಲ್ಲಿ ಹಿಂದೆ ಯಾವುದೋ ಒಂದು ಘಟನೆ ನಡೆದಿದೆ. ಆ ಹುಡುಗನಿಂದ ಏನೋ ತಪ್ಪಾಗಿದೆ. ಅದಕ್ಕೆ ಊದಿ ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಆಗ ನಮ್ ಜಾವ್ ಆಗಿದ್ರೆ ನೀನೇನ್ ಮಾಡ್ದೆ ಅಂತ ಕೇಳ್ತಾನೆ. ಆಗ ಶಾವ್ ಅವಳು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಾನು ಜೂಲಿ ಅಂತ ಹೇಳಿ ನಾನು ಒಪ್ಕೋತೀನಿ. ನಾವಿಬ್ರು ಮಾತಾಡಿದೀವಿ. ಆ ರೀತಿ ಎಲ್ಲ ಏನೂ ಇಲ್ಲ. ಅವತ್ತು ಡಿನ್ನರ್ ಅರೇಂಜ್ ಮಾಡಿದ್ದು ಅದು ಊದಿಗಾಗಿ ಮಾತ್ರ ಅಂತ ಹೇಳ್ತಾನೆ. ಆಗ ನಮ್ ಡಾಕ್ಟರ್ ಜಾವ್ ಮತ್ತೆ ನೀನು ಊದಿನ ಮೀಟ್ ಮಾಡಿಲ್ವಾ ಅಂತ ಕೇಳ್ತಾನೆ. ಆಗ ಶಾವ್ ಇಲ್ಲಿ ನೋಡು ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳ್ತಾನೆ. ಆಗ ನಮ್ ಜಾವ್ ಈ ವಿಷಯ ಊದಿ ಗೊತ್ತಾ ಅಂತ ಕೇಳ್ತಾನೆ. ಆಗ ಅವನು ಯಾವ ವಿಷಯ ಅಂತ ಕೇಳ್ತಾನೆ. ಆಗ ನಮ್ ಜಾವ್ ನೀನು ಊದಿನ ಪ್ರೀತಿಸ್ತಾ ಇದೀಯಾ ಅಂತ ಹೇಳ್ತಾನೆ. ಆಗ ಶಾವ್ ನೀನು ನನ್ ಕಣ್ ತೆರೆಸ್ಬಿಟ್ಟೆ. ನಿಜವಾಗ್ಲೂ ನೀನ್ ನನ್ ಲವ್ ಗುರು ಬ್ರೋ. ನಿಜವಾಗ್ಲೂ ನೀನು ಬದಲಾಗಿದೀಯಾ. ಥ್ಯಾಂಕ್ಸ್ ಬ್ರೋ ಅಂತ ಹೇಳಿ ಖುಷಿಯಿಂದ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶೂಟಿಂಗ್ಗೆ ಅಂತ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಜಿಯಾಬೆ ಕೂಡ ಬಂದಿರ್ತಾನೆ. ಹಾಗೆ ಸುಜಿನ್ ಬೇ ಕೂಡ ಬಂದಿರ್ತಾಳೆ. ಆಯ್ ಸುಜಿನ್ ಬೇ ಅಂತ ಹೇಳಿ ಮಾತಾಡಿಸ್ತಾನೆ. ಆಗ ಸುಜಿನ್ ಬೇ ಕೂಡ ಆಯ್ ಅಂತ ಹೇಳಿ ಬೇರೆ ಕಡೆ ಹೋಗಿ ಕೂತ್ಕೋತಾಳೆ. ಅಲ್ಲೇ ಕೂತಿದ್ದ ಕೌಸಿ ಟಾಂಗ್ ನನಗೆ ಗೊತ್ತು, ನಾನಿವತ್ತು ಇಲ್ಲಿರೋದಕ್ಕೆ ಕಾರಣ ನೀನು ಅಂತ. ಈ ಕ್ರೆಡಿಟ್ ಎಲ್ಲ ನಿನ್ಗೆ ಸಲ್ಬೇಕು ಅಂತ ಹೇಳ್ತಾಳೆ. ಆಗ ಜಿಯಾಬೆ ಇದ್ರಲ್ಲಿ ನಂದೇನು ಇಲ್ಲ, ಪೂರ್ತಿ ಕ್ರೆಡಿಟ್ ಮಿಸ್ಟರ್ ಶ್ವೀಗ್ ಹೋಗ್ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಎಲ್ರು ರೆಡಿಯಾಗಿ ರೆಕಾರ್ಡಿಂಗ್ ಶುರುವಾಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಎಲ್ರು ಕೂಡ ಎದ್ದು ಅಲ್ಲಿಂದ ಹೋಗ್ತಾರೆ. ಅದೇ ಸಮಯಕ್ಕೆ ಸುಜಿನ್ ಬೇಗೆ ಕಾಲ್ ಬರುತ್ತೆ. ನಮ್ ಹೀರೋ ಕಾಲ್ ಮಾಡಿರ್ತಾನೆ. ಹಲೋ, ನಿಮ್ ಟೈಮಿಂಗ್ಸ್ ತುಂಬಾ ಚೆನ್ನಾಗಿದೆ, ನಾನೀಗ ರೆಕಾರ್ಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಅಜ್ಜಿ ಹೇಳಿದ್ರು ನಿನ್ನನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ಅಜ್ಜಿ ಹೇಳಿದ್ರ ಆಗಿದ್ರೆ ನೀನೇನು ಕೂಡ ಹೇಳೋದಿಲ್ವಾ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಹುಷಾರಾಗಿರು ಅಂತ ಹೇಳ್ತಾನೆ. ಆಗ ಹೀರೋಯಿನ್ ಖುಷಿಯಿಂದ ನಿಮ್ಮ ಮಾತು ಅಜ್ಜಿ ಮಾತು ಇಬ್ರು ಮಾತನ್ನು ಕೂಡ ಕೇಳ್ತೀನಿ ಸರಿನಾ ಅಂತ ಹೇಳ್ತಾಳೆ. ಆಗ ಅವನು ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರೆಕಾರ್ಡಿಂಗ್ ಇರುತ್ತೆ. ಮೊದಲನೇ ಸುತ್ತು ಚಾಲೆಂಜಿಂಗ್ ರೌಂಡ್ ಇರುತ್ತೆ. ಯಾರು ಜಂಪ್ ಮಾಡಿ ಫಸ್ಟ್ ಗೋಡೆಗೆ ಅಂಟ್ಕೋತಾರೋ ಅವರು ಆ ಚಾಲೆಂಜ್ ಅಲ್ಲಿ ಗೆದ್ದಾಗೆ. ಮೊದಲನೇ ಚಾಲೆಂಜ್ ಅಲ್ಲಿ ನಮ್ ಸುಜಿನ್ ಬೇ ವಿನ್ ಆಗಿರ್ತಾಳೆ. ಕಮಾನ್ ಕಮಾನ್ ಅಂತ ಹೇಳಿ ಎಂಕರೇಜ್ ಕೂಡ
ಕೂಡ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಯಾರು ಸೋಲ್ತಾರೋ ಅವ್ರಿಗೆ ಪ್ರೀತಿಯಿಂದ ಶಿಕ್ಷೆ ಕೊಡೋದಾಗಿರುತ್ತೆ. ಒಂದ್ ಡಬ್ಬಿಗೆ ಕೈ ಹಾಕಿ ಒಂದು ಪಿಂಕ್ ದಾರನ ತೆಗಿತಾಳೆ. ಜಿಯಾವೆಗೂ ಕೂಡ ಅದೇ ಕಲರ್ ದಾರ ಬಂದಿರುತ್ತೆ. ಸುಜಿನ್ಬೆ, ನಮ್ಮಿಬ್ಬರಿಗೂ ಕೂಡ ಒಂದೇ ರೀತಿ ದಾರ ಬಂದಿದೆ, ನಾವು ಯಾರಿಗೂ ಕೂಡ ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಪಕ್ಕದಲ್ಲೇ ಇದ್ದ ಕೌಸಿಟಾಂಗ್ಗೆ ಮಾತ್ರ ಬೇಜಾರಾಗಿರುತ್ತೆ. ಜಿಯಾವೆ ಜೊತೆ ಸುಜಿನ್ಬೆ ಪಾರ್ಟಿಸಿಪೇಟ್ ಮಾಡೋದು ಅವಳಿಗೆ ಇಷ್ಟ ಇರೋದಿಲ್ಲ. ನೆಕ್ಸ್ಟ್ ಚಾಲೆಂಜ್ ಐಸ್ ಕ್ರೀಮ್ ತಿನ್ನೋದಿರುತ್ತೆ. ಅದನ್ನ 3 ಸೆಕೆಂಡ್ ಅಲ್ಲಿ ತಿಂದು ಖಾಲಿ ಮಾಡ್ಬೇಕಾಗಿರುತ್ತೆ. ಅದು ಫುಲ್ ಕೋಲ್ಡ್ ಇರುತ್ತೆ. ಸ್ಟಾರ್ಟ್ ಅಂತ ಹೇಳ್ತಾರೆ. ಆಗ ಸುಜಿನ್ಬೆ ಜಿಯಾವೆ ಇಬ್ರು ಕೂಡ ಐಸ್ ಕ್ರೀಮ್ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಎಲ್ರು ಕೂಡ ಎಂಕರೇಜ್ ಮಾಡ್ತಾ ಇರ್ತಾರೆ. ಅದು ತುಂಬಾ ಕೋಲ್ಡ್ ಇರೋದ್ರಿಂದ ಸುಜಿನ್ಬೆಗೆ ತಿನ್ನೋದಕ್ಕೆ ಆಗ್ತಾ ಇರಲ್ಲ. ಅಷ್ಟರಲ್ಲಿ ಜಿಯಾವೆ ಸುಜಿನ್ಬೆನ ನೋಡಿ ಪೂರ್ತಿ ಬೌಲ್ ಐಸ್ ಕ್ರೀಮ್ ಕೂಡ ಅವನೇ ತಿನ್ನೋದಕ್ಕೆ ಹೋಗ್ತಾನೆ. ಸುಜಿನ್ಬೆ ಬೇಡ ಅಂದ್ರೂ ಕೂಡ ಅವನು ಕೇಳೋದಿಲ್ಲ. ಕೌಸಿಟಾಂಗೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಶೋನಲ್ಲಿ ಇದ್ದವರೆಲ್ಲರೂ ಕೂಡ ಜಿಯಾವೆ ಸುಜಿನ್ಬೆನ ತುಂಬಾನೇ ಕೇರ್ ಮಾಡ್ತಿದ್ದಾರೆ. 1 ಬೌಲ್ ಐಸ್ ಕ್ರೀಮ್ ನ ಇವರೇ ಖಾಲಿ ಮಾಡ್ತಾರೆ ಅನ್ಸುತ್ತೆ ಅಂತ ಹೇಳ್ತಾ ಇದ್ರೆ ಸುಜಿನ್ಬೆಗೆ ಕೋಲ್ಡ್ ನ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇರಲ್ಲ. ಆಗ ಕೌಸಿಟಾಂಗ್ ಕಡೆ ನೋಡ್ತಾಳೆ. ಅವಳು ಬೇಜಾರಲ್ಲಿ ಇರೋದನ್ನ ನೋಡಿ ಸುಜಿನ್ಬೆಗೂ ಕೂಡ ಬೇಜಾರಾಗುತ್ತೆ. ಅವಳು ಹಿಂದೆ ಒಂದ್ಸಾರಿ ಜಿಯಾವೆನ ಪ್ರೀತಿಸ್ತಾ ಇರೋ ವಿಷಯನ ಸುಜಿನ್ಬೆ ಜೊತೆ ಹೇಳ್ಕೊಂಡಿರ್ತಾಳೆ. ಆದ್ರೆ ಜಿಯಾವೆ ಹೆಸರನ್ನ ಮಾತ್ರ ಹೇಳಿರೋದಿಲ್ಲ. ಅದನ್ನ ನೆನಪು ಮಾಡ್ಕೊಂಡು ಕೌಸಿಟಾಂಗ್ ಇಷ್ಟಪಡ್ತಿರೋದು ಜಿಯಾವೆನ ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ತಾಳೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಸುಜಿನ್ಬೆ ಮೊದಲು ಕಾರ್ಡ್ ತೆಗಿತಾಳೆ. ಅದನ್ನ ಕೌಸಿಟಾಂಗ್ಗೆ ಕೊಟ್ಟು ಇಬ್ರು ಕೂಡ ಕಾರ್ಡ್ ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಪ್ರೋಗ್ರಾಮ್ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅದನ್ನ ಆಸ್ಪತ್ರೆಯಲ್ಲಿ ಕುತ್ಕೊಂಡು ಪೇಷಂಟ್ ಕೂಡ ನೋಡ್ತಾ ಇರ್ತಾರೆ. ನಮ್ ಜಾವ್ ಅಲ್ಲೇ ಪೇಷಂಟ್ ನ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿದ್ದ ಪೇಷಂಟ್ಗಳು, ನೀನು ಪ್ರೋಗ್ರಾಮ್ ನೋಡ್ತಿದ್ಯಾ, ನಿನ್ಗೆ ಯಾರಿಷ್ಟ? ಸುಜಿನ್ಬೆ ಜಿಯಾವೆ ಗ್ರೂಪೇ ವಿನ್ ಆಗೋದು, ನನಗೆ ಅವರಿಬ್ರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಲ್ಲೇ ನಿಂತಿದ್ದ ನಮ್ ಜಾವ್ ಟಿವಿನ ನೋಡಿ, ಜಾಸ್ತಿ ಟಿವಿ ನೋಡ್ಬೇಡಿ, ನೀವೀಗ ರೆಸ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಓದಿ ಆಫೀಸ್ ಅಲ್ಲಿ ಕೂತಿರ್ತಾಳೆ. ಅಲ್ಲಿ ಒಂದು ಲೆಟರ್ ಇರುತ್ತೆ. ಅದು ಲವ್ ಲೆಟರ್ ಆಗಿರುತ್ತೆ. ಅದನ್ನ ಡಾಕ್ಟರ್ ಶಾವ್ ಬರ್ದಿರ್ತಾರೆ. ಆಫೀಸರಿ ಎಲ್ರ ಕೈಲೂ ಆ ಲೆಟರೇ ಇರುತ್ತೆ. ಎಲ್ರ ಕೈಯಿಂದ ಅವಳು ಅದನ್ನ ತಗೊಂತಾಳೆ. ಲವ್ ಲೆಟರ್ನ ನೋಡಿ ಎಲ್ರು ಕೂಡ ಗುಸು ಗುಸು ಅಂತ ಮಾತಾಡ್ತಾ ಇರ್ತಾರೆ. ಆಗಳು ಸುಮ್ನೆ ಕೆಲಸ ಮಾಡೋದಕ್ಕೆ ಆಗಲ್ವಾ ಅಂತ ಹೇಳಿ ಬೈದು ಆ ಲೆಟರ್ನ ಕಿತ್ಕೋತಾಳೆ. ಈಗ ಶಾವ್ ಆಫೀಸ್ ಎದುರುಗಡೆಲಿ ಶಾವ್ ಊದಿಗಾಗಿ ಆರ್ಟ್ ಚಿತ್ರನ ಬಿಡಿಸ್ತಾ ಇರ್ತಾರೆ. ಅಲ್ಲಿ ಎಲ್ರು ಕೂಡ ನಿಂತ್ಕೊಂಡು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಊದಿ ಅದನ್ನ ನೋಡಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಮತ್ತೆ ವಾಪಸ್ ಬಂದು ಅವನು ಬಿಡಿಸಿದಂತ ಆರ್ಟ್ ಚಿತ್ರನ ಕಾಲಿಂದ ಅಳಿಸಿ ಎಲ್ರು ಕೂಡ ಇಲ್ಲಿಂದ ಹೋಗಿ ಅಂತ ಬೈದು ಆಫೀಸ್ ಒಳಗಡೆ ಹೋಗ್ತಾಳೆ. ಎದುರುಗಡೆಯಿಂದ ಬಂದಂತ ಮತ್ತೊಂದು ಹುಡುಗಿ ಅಕ್ಕ ಅಂತ ಹೇಳ್ತಾಳೆ. ಆಗ ಊದಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತಾಳೆ. ಆಗ ಹುಡುಗಿ ಹೊರ್ಗಡೆ ಹೋಗಿ ನೋಡಿ ಅಂತ ಹೇಳ್ತಾಳೆ. ಆಗ ಊದಿ ಬಂದು ನೋಡಿದ್ರೆ ಶಾವ್ ಊದಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಒಂದ್ ಬೋರ್ಡ್ ಅನ್ನ ಬರ್ಕೊಂಡು ನಿಂತಿರ್ತಾನೆ. ಅಲ್ಲಿದ್ದ ಜನಗಳೆಲ್ಲ ಅವ್ರು ರೊಮ್ಯಾಂಟಿಕ್, ಎಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾ ಇದ್ರೆ ಅಲ್ಲಿಂದ ಹೊರಟೋಗ್ತಾಳೆ ಊದಿ. ಮತ್ತೊಂದ್ ಕಡೆ ನಮ್ ಡಾಕ್ಟರ್ ಜಾವ್ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಅಲ್ಲಿದ್ದ ನರ್ಸ್ಗಳು ಇವತ್ತಿನ ಶೋ ನೋಡ್ದ ಎಷ್ಟು ಚೆನ್ನಾಗಿತ್ತು. ಇವತ್ತು ಶೋ ನಲ್ಲಿ ಸುಜಿನ್ಬೆ ಫನ್ನಿಯಾಗಿ ಕಾಣಿಸ್ತಾ ಇದ್ಲು, ನನಗಂತೂ ಅವಳಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಅದನ್ನ ನಮ್ ಜಾವ್ ಕೇಳಿಸ್ಕೊಂಡು ಕ್ಯಾಬಿನ್ ಬಂದು ಡೋರ್ನ ಲಾಕ್ ಮಾಡಿ ವಿಂಡೋನೆಲ್ಲ ಕ್ಲೋಸ್ ಮಾಡ್ತಾನೆ. ಯಾಕಂದ್ರೆ ಅವನು ಶೋ ನೋಡೋದು ಹಾಸ್ಪಿಟಲ್ ನಲ್ಲಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಈಗ ಲ್ಯಾಪ್ಟಾಪ್ ನಲ್ಲಿ ಸುಜಿನ್ಬೆ ಪಾರ್ಟಿಸಿಪೇಟ್ ಮಾಡಿದ್ದ ಶೋನ ನೋಡ್ತಾ ಕೂತಿರ್ತಾನೆ. ಅದನ್ನ ನೋಡಿ ಅವನಿಗೆ ಜಲಸಿ ಫೀಲ್ ಆಗ್ತಾ ಇರುತ್ತೆ. ಮತ್ತೊಂದ್ ಕಡೆ ಜಿಂಗ್ ಜಿಂಗ್ ಕೂಡ ಜಿಯಾವೆ ಸುಜಿನ್ಬೆ ಇಬ್ರು ಕೂಡ ಶೋ ಮಾಡಿರೋದನ್ನ ನೋಡಿ ಅವಳಿಗೂ ಕೂಡ ಕೋಪ ಬರುತ್ತೆ. ಯಾಕಂದ್ರೆ ಮೊದ್ಲೇ ಸುಜಿನ್ಬೆ ಅಂದ್ರೆ ಇವಳಿಗೆ ಆಗ್ತಾ ಇರಲ್ಲ. ಸುಜಿನ್ಬೆ, ನಿನ್ ಮೇಲೆ ನನಗೆ ತುಂಬಾನೇ ಕೋಪ ಬಂದಿದೆ, ನನ್ನ ಕೈಲಿ ಇದನ್ನ ಸಹಿಸ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಫೋನ್ ತಗೊಂಡು ಮೆಸೇಜ್ ಮಾಡ್ತಾ ಅಲ್ಲೇ ಇದ್ದ ಸೂಟ್ ಕೇಸ್ನ ತಗೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಸುಜಿನ್ಬೆ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಶಾವ್ ಊದಿ ಅಂತ ಕೂಗ್ತಾ ಇರ್ತಾನೆ. ಆಗ ಅವಳು ಏನ್ ಮಾಡ್ತಿದ್ಯಾ, ಇದೆಲ್ಲ ಏನು ಅಂತ ಕೇಳ್ತಾಳೆ. ಆಗ ನಾನು ಏನ್ ಬರ್ದಿದ್ದೀನಿ ಅಂತ ನೀನೇ ಹೇಳು ಅಂತ ಹೇಳ್ತಾನೆ. ಆಗ ಅವಳು ನಿನ್ ಟೈಮ್ನ ವೇಸ್ಟ್ ಮಾಡಬೇಡ ಅಂತ ಹೇಳಿ ಅವನ ಕೈಲಿದ್ದ ಬೋರ್ಡನ್ನ ಕಿತ್ತು ಕೆಳಗಡೆ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ನಮ್ ಹೀರೋಯಿನ್ ಫೋನ್ ನೋಡ್ತಾ ಕೂತಿರ್ತಾಳೆ. ಚಳಿಗಾಲದಲ್ಲಿ ಜಾಸ್ತಿ ತಣ್ಣಗಿರೋ
ಪದಾರ್ಥನ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಎಕ್ಸ್ಪರ್ಟ್ ಮಾತನ್ನ ಕೇಳಬೇಕು ಅಂತ ಪೋಸ್ಟ್ ಆಗಿರುತ್ತೆ. ಇದನ್ನ ಜಾವ್ ಶೂನ್ಯನ್ ಈಗ ಪೋಸ್ಟ್ ಮಾಡಿದ್ದಾರೆ. ಒಂದ್ ನಿಮಿಷ ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಕೈಲಿದ್ದ ಫೋನ್ ಕಿತ್ಕೋತಾಳೆ ಊದಿ. ಏನಾಯ್ತು ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ ಜಾವ್ ಶೂನ್ಯನ್ ಈಗ ತಾನೇ ಪೋಸ್ಟ್ ಮಾಡಿದ್ದಾರೆ ನೋಡಲ್ಲಿ ಅಂತ ಹೇಳ್ತಾಳೆ. ಆಗ ಊದಿ ಡಾಕ್ಟರ್ ಹೇಳಿದ್ದಾರೆ ಅದ್ರಲ್ಲೇನಿದೆ ಅಂತ ಕೇಳ್ತಾಳೆ. ಆಗ ಅವಳ ಕೈಲಿದ್ದ ಫೋನನ್ನ ಕಿತ್ಕೊಂಡು ಅವ್ರು ಹಾಕಿರೋ ಟೆಕ್ಸ್ಟ್ ಬಗ್ಗೆ ಯೋಚನೆ ಮಾಡು ದಡ್ಡಿ ಅಂತ ಹೇಳಿ ನಮ್ ಹೀರೋಗೆ ಕಾಲ್ ಮಾಡ್ತಾರೆ. ಹಲೋ ಅಂತ ಹೇಳ್ತಾನೆ. ಆಗೋಳು ನೀವು ಶೋ ನೋಡಿದ್ರ ಅಥವಾ ಎಪಿಸೋಡ್ ಬಗ್ಗೆ ಏನಾದ್ರೂ ಓದಿದ್ರ ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ ಹೇಳ್ತಾಳೆ. ಆಗವನು ನೀನು ಏನ್ ಹೇಳ್ತಿದ್ಯಾ, ಶೋ ನೋಡೋದಿಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಮ್ ಸುಜಿನ್ ಬೇನ ಟೈಮ್ ಆಯ್ತು ಬನ್ನಿ ಅಂತ ಕರೀತಾರೆ. ಆಗೋಳು ನಾನ್ ಇವಾಗ ಹೋಗ್ಬೇಕು, ನಾನು ಹೇಳೋದು ಅರ್ಥ ಆಗ್ತಿದ್ಯಾ, ನಾನು ಆಮೇಲೆ ಮಾತಾಡ್ತೀನಿ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ನಮ್ ಜಾಬ್ ಕೂಡ ಟಿವಿನ ಆಫ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಸುಜಿನ್ ಬಗ್ಗೆ ನಾನು ಶೋ ನೋಡಿಲ್ಲ ಅಂತ ಹೇಳಿ ಸುಳ್ಳು ಹೇಳಿರ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಕ್ಯಾಬಿನ್ ಒಳಗಡೆ ಬರ್ತಾನೆ. ಅಲ್ಲಿ ನಮ್ಮ ಹೀರೋಯಿನ್ ಕೂತಿರ್ತಾಳೆ. ಹಾಯ್ ಜಾವ್ ಶಿಯಾನ್ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಅವಳನ್ನ ನೋಡಿ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಆಗ ಅವಳು ನಾನು ನಿನ್ನನ್ನು ಮಿಸ್ ಮಾಡ್ಕೋತಾ ಇದ್ದೆ ಅದಕ್ಕೆ ಬಂದೆ, ನಾನು ನಿನಗೆ ಏನೋ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಅವನು ಸುಜಿಂಬೆ ಹಾಕ್ಕೊಂಡಿದ್ದ ಡ್ರೆಸ್ನ ನೋಡ್ತಾನೆ. ಆಗ ಅವಳು ಅದನ್ನು ಅಬ್ಸರ್ವ್ ಮಾಡಿ ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಚೆನ್ನಾಗಿದ್ಯಾ, ನಾವು ಶೋನಲ್ಲಿ ಇದೇ ರೀತಿ ಡ್ರೆಸ್ ಹಾಕ್ಕೋಬೇಕು, ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಕೇಳ್ತಾಳೆ. ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಆಗಳು ಯಾವಾಗಲೂ ಕೂಡ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀಯಾ, ನಾನು ಬ್ಯುಸಿಯಾಗಿದ್ರು ಕೂಡ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಫೈಲ್ನ ಮುಖದ ಹತ್ರ ಇಟ್ಕೊಂಡು ನಗ್ತಾ ಇರ್ತಾನೆ. ಅದು ಸುಜಿನ್ ಬೇಗೆ ಅವನು ನಗದು ಕಾಣಿಸ್ಬಾರ್ದು ಅಂತ. ಸಾಕು ನಿಲ್ಸು, ಜಾಸ್ತಿ ಆಯಿತು, ನನಗೀಗ ಆಪ್ರೇಷನ್ ಮಾಡೋದಕ್ಕೆ ಟೈಮ್ ಆಯಿತು, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ನಮ್ಮ ಹೀರೋನು ನಿಜವಾಗ್ಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಮತ್ತೊಂದು ಕಡೆ ಜಿಂಗ್ ಜಾಂಗ್ ಅವಳ ಫ್ರೆಂಡನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಸುಜಿನ್ ಬೇನ ಡಾಕ್ಟರ್ ಜಾವಿಂದ ದೂರ ಮಾಡೋದಿಕ್ಕೆ ಪ್ಲ್ಯಾನ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಊಟ ಮಾಡಿಕೊಂಡು ಮಾತಾಡೋಣ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ಆಪ್ರೇಷನ್ನ ಮುಗಿಸ್ಕೊಂಡು ಬರ್ತಾರೆ. ಅಲ್ಲಿ ನಮ್ಮ ಸುಜಿನ್ ಬೇ ನಮ್ಮ ಹೀರೋಗಾಗಿ ಕೆಲವೊಂದು ಫ್ರೂಟ್ಸ್ನ ತಗೊಂಡು ಬಂದಿರ್ತಾಳೆ. ಅದ್ರ ಮೇಲೆ ಒಂದು ಲೆಟರ್ ಕೂಡ ಇಟ್ಟೋಗಿರ್ತಾಳೆ. ನಿಮಗೆ ಸುಸ್ತಾದ್ರೆ ಆ ಫ್ರೂಟ್ಸ್ನ ತಿನ್ನಿ ಅಂತ ಹೇಳಿ ಬರ್ದಿರ್ತಾಳೆ. ಆಗ ನಮ್ಮ ಹೀರೋ ಹೀರೋಯಿನ್ಗೆ ಫೋನ್ ಮಾಡ್ತಾನೆ. ಅವಳು ಕೂಡ ಅವನ ಕಾಲ್ಗಾಗೆ ಕಾಯ್ತಾ ಕೂತಿರ್ತಾಳೆ. ಹಲೋ, ಸರ್ಜರಿ ಮುಗೀತಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ ಮುಗೀತು ಅಂತ ಹೇಳ್ತಾನೆ. ಆಗಳು ನಿಮಗೆ ಸುಸ್ತಾಗಿರ್ಬೇಕು, ಫ್ರೂಟ್ಸ್ನ ತಿಂದ್ರ ಅಂತ ಕೇಳ್ತಾಳೆ. ಆಗವನು ಇಲ್ಲ, ಈಗ ತಿನ್ನಬೇಕು ಅಂತ ಹೇಳ್ತಾನೆ. ಆಗಳು ಅದು ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೆ ಇಷ್ಟ ಆದರೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ನಿಮ್ಮದು ಟೇಕು, ಬೇಗ ಬನ್ನಿ ಅಂತ ಹೇಳ್ತಾರೆ. ಆಗ ಸುಜಿನ್ ಬೇ ಈಗ ನಾನು ಹೋಗಬೇಕು, ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಗೇಮ್ ಶೋ ಶುರುವಾಗಿರುತ್ತೆ. ಸುಜಿನ್ ಬೇ ಒಂದು ಚಾರ್ಟನ್ನು ನೋಡ್ಕೊಳ್ತಾಳೆ, ಹಾಗೆ ತೋರಿಸ್ಬೇಕು. ಅದನ್ನ ಜಿಯಾವೆ ನೋಡಿ ಅದು ಏನಂತ ಚಿತ್ರನ ಬಿಡಿಸಿ ಸುಜಿನ್ ಬೇಗೆ ತೋರಿಸ್ಬೇಕು. ಆ ಚಿತ್ರನ ನೋಡಿ ಅದು ಏನು ಅಂತ ಕಂಡಿಡಿಬೇಕು. ಆದ್ರೆ ಆ ಗೇಮಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ, ಅವನು ನಿಲ್ಲೋ ಹಾಗಿಲ್ಲ, ಜಂಪ್ ಮಾಡ್ತಾ ಇರಬೇಕು. ಅದರಿಂದ ಸುಜಿನ್ ಬೇಗೆ ಸರಿಯಾಗಿ ಕಾಣಿಸ್ತಾ ಇರಲ್ಲ, ತಪ್ಪಾಗಿ ಆನ್ಸರ್ ಮಾಡ್ತಾ ಇರ್ತಾಳೆ. ಈ ಗೇಮ್ ಅಲ್ಲಿ ಸೋತ್ರೆ ಅದಕ್ಕೆ ಪನಿಷ್ಮೆಂಟ್ ಕೂಡ ಇರುತ್ತೆ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅವಳು ಬಾಕ್ಸ್ ಒಳಗಡೆ ಬಿದ್ದೋಗ್ತಾಳೆ. ಆಗ ಕಾಲ್ ನೋವಾಗಿದೆ ಅಂತ ಹೇಳಿ ಜೋರಾಗಿ ಅಳದಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವಳ ಕಾಲ್ಗೆ ಯಾವುದೇ ಏಟು ಕೂಡ ಆಗಿರಲ್ಲ. ಅವಳು ನಾಟಕ ಮಾಡ್ತಾ ಇರ್ತಾಳೆ. ಸುಜಿನ್ ಬೇ ನಿನ್ಗೆ ಏನೂ ಆಗಿಲ್ಲ ತಾನೆ, ನೀನು ಆರಾಮಾಗಿದ್ಯಾ ಅಲ್ವಾ ಅಂತ ಹೇಳಿ ಮೇಲ್ಗಡೆ ಕರ್ಕೊಂಡ್ ಬರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಊದಿ ಕೂಡ ಬರ್ತಾಳೆ. ಏನಾಯ್ತು ನಿನ್ ಕಾಲಿಗೆ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನ್ ನೋವಾಗಿದೆ, ನನ್ನ ಕೈಲಿ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಊದಿ ನಾವು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ತಾಳೆ. ಕುಂತ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ
ಸಿಯಾವೆ ಬರ್ತಾನೆ. ಸುಜಿನ್ಬೆ, ನಾನು ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನು, ಪರವಾಗಿಲ್ಲ ನಾನೇ ಹೋಗ್ತೀನಿ, ನೀನು ಇಲ್ಲೇ ಇದ್ದು ಪ್ರೋಗ್ರಾಮ್ನ ಮುಗಿಸ್ಕೊಡು. ಅಕ್ಕ ನಡೀರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಮ್ಮ ಹೀರೋಯಿನ್ ಕುಂಟದನ್ನ ನೋಡಿ ಊದಿ, ನನ್ನನ್ನ ದಡ್ಡಿ ಅಂತ ಅನ್ಕೋಬೇಡ, ನನಗೆ ನಿನ್ ಗೇಮ್ ಬಗ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿದ ತಕ್ಷಣ ಕುಂಟುತ್ತಾ ಇದ್ದ ಸುಜಿನ್ಬೆ ಸುಮ್ಮನೆ ನಿಂತ್ಕೋತಾಳೆ. ಆಗ ಊದಿ, ನಾವಿಬ್ರು ಎಷ್ಟು ವರ್ಷದಿಂದ ಜೊತೆಲೆ ಕೆಲಸ ಮಾಡ್ತಾ ಇದ್ದೀವಿ, ನನಗೆ ನಿನ್ ಬಗ್ಗೆ ಅರ್ಥ ಆಗಲ್ವಾ ಅಂತ ಹೇಳ್ತಾಳೆ. ಆಗ ನಮ್ ಸುಜಿನ್ಬೆ, ಅಕ್ಕ ನಾನು ನಾಟಕ ಮಾಡ್ತಾ ಇಲ್ಲ, ನನಗೆ ನಿಜವಾಗ್ಲೂ ಕಾಲು ನೋವಾಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಊದಿ, ಬ್ಯಾಂಡೇಜ್ ಹಾಕೋದು ಕೂಡ ವೇಸ್ಟೇ, ಒಂದ್ ದಿವ್ಸ ನೀನು ಕೂಡ ನನ್ನನ್ನ ಸಾಯಿಸೇ ಬಿಡ್ತೀಯ, ಮನೆ ಒಳಗಡೆ ಹೋಗು ಅಂತ ಹೇಳ್ತಾಳೆ. ಆಗ ನಮ್ ಸುಜಿನ್ಬೆ, ಬಾಯಕ್ಕ ಅಂತ ಹೇಳಿ ಮನೆ ಒಳಗಡೆ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆದರೆ ಅವಳಿಗೆ ಯಾರೋ ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ನೋಡ್ತಾಳೆ, ಆದರೆ ಅಲ್ಲಿ ಯಾರು ಕೂಡ ಸುಜಿನ್ಬೆಗೆ ಕಾಣಿಸೋದಿಲ್ಲ. ಅವಳು ಮನೆ ಒಳಗಡೆ ಹೋದ್ಮೇಲೆ ಒಂದು ಹುಡುಗಿ ನಿಂತಿರೋದು ಕಾಣಿಸುತ್ತೆ. ಅವಳು ಮರೆಯಲ್ಲಿ ನಿಂತ್ಕೊಂಡು ಸುಜಿನ್ಬೆ ಫೋಟೋನ ತಗೊಂಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋಯಿನ್ ಕಟ್ಟಿದ ಬ್ಯಾಂಡೇಜ್ನ ಬಿಚ್ಚೋದಿಕ್ಕೆ ಅಂತ ನೋಡ್ತಾಳೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬಿಚ್ಚಿದ್ದ ಬ್ಯಾಂಡೇಜ್ನ ಮತ್ತೆ ವಾಪಸ್ ಕಟ್ತಾಳೆ. ಫೋಟೋ ತಗೊಂಡು ನಮ್ಮ ಹೀರೋಗೆ ಸೆಂಡ್ ಮಾಡ್ತಾಳೆ. ನನ್ನ ಕಾಲ್ಗೆ ನೋವಾಗಿದೆ ಅಂತ ಹೇಳಿ ಡಾಕ್ಟರ್ ಸಾವ್ಗೆ ಮೆಸೇಜ್ ಮಾಡಿರ್ತಾಳೆ. ನಮ್ಮ ಹೀರೋಗೆ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಸುಜಿನ್ಬೆ ಮನೆಗೆ ಬರ್ತಾನೆ. ನಮ್ಮ ಹೀರೋ ನೋಡ್ಬೇಕಾದ್ರೆ ಕುಂಟೋ ರೀತಿ ನಾಟಕ ಮಾಡ್ತಿರ್ತಾಳೆ. ನಮ್ಮ ಹೀರೋ ನೋಡ್ಲಿಲ್ಲ ಅಂದ್ರೆ ಚೆನ್ನಾಗೆ ನಡೀತಾ ಇರ್ತಾಳೆ. ಚೆಕ್ ಮಾಡೋದಿಕ್ಕೆ ಕಾಲನ್ನ ತನ್ನ ಕಾಲ್ ಮೇಲೆ ಇಡು ಅಂತ ಹೇಳ್ತಾನೆ. ಆಗಳು ಕಾಲಿಡ್ತಾಳೆ. ನಮ್ಮ ಹೀರೋ ಚೆಕ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಕಾಲ್ ನೋಡ್ತಾನೆ. ಆ ಕಾಲಲ್ಲಿ ಗಾಯ ಆಗಿರುತ್ತೆ. ನೋವಾಗ್ತಿದ್ಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಿ ಸುಳ್ಳು ಹೇಳ್ತಾ ಇರ್ತಾಳೆ. ನೋವು ಕಡಿಮೆ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಆಗೋನು ಸರ್ಜರಿ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಶಾಕ್ ಆಗ್ತಾಳೆ. ಆಗ ನಮ್ಮ ಹೀರೋ ಫೋನಲ್ಲಿ ಆ ಕಾಲ್ಗೆ ಗಾಯ ಆಗಿರೋದನ್ನ ಫೋಟೋ ಕಳ್ಸಿದ್ಯಾ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಗಾಯನ ಅಂತ ಹೇಳಿ ಕಾಲ್ ನೋಡ್ಕೋತಾಳೆ. ಅವಳಿಗೆ ಗಾಯ ಆಗಿರೋದು ಗೊತ್ತೇ ಇರೋಲ್ಲ. ಗಾಯಕ್ಕೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡ್ತಾ ಇದ್ರೆ ನಮ್ಮ ಹೀರೋನ ನೋಡ್ತಾ ಕೂತಿರ್ತಾಳೆ. ಮಲ್ಕೊಳ್ಳೋದಕ್ಕಿಂತ ಮೊದಲು ಮಾತ್ರೆ ನುಂಗಿ ಮಲ್ಕೋ ಅಂತ ಹೇಳ್ತಾನೆ. ಆಗ ಅವಳು, ಪೇಷಂಟ್ನ ಅಬ್ಸರ್ವೇಷನ್ ಅಲ್ಲೇನು ಇಡಲ್ವಾ, ಆಮೇಲೆ ಗಾಯ ಜಾಸ್ತಿ ಆದ್ರೆ ಏನ್ ಮಾಡೋದು ಅಂತ ಕೇಳ್ತಾಳೆ. ಆಗ ಅವನು ಆಂಬುಲೆನ್ಸ್ನ ಕರಿಬೇಕು ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ಅವನ ಕೋಟ್ನ ಇಟ್ಕೋತಾಳೆ. ಆಗ ನಮ್ಮ ಹೀರೋ, ನಾನು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಹೇಳ್ತಾನೆ. ಆಗಳು, ಥ್ಯಾಂಕ್ ಯು, ಒಬ್ಬ ಡಾಕ್ಟರ್ ಆಗಿ ಪೇಷಂಟ್ ಕಡೆ ಹೆಚ್ಚು ಗಮನ ಕೊಡಬೇಕು, ನನಗೂ ಕೂಡ ಅದು ಗೊತ್ತು ಅಂತ ಹೇಳಿ ಬೇಜಾರು ಮಾಡ್ಕೋತಾಳೆ. ಆಗ ನಮ್ಮ ಹೀರೋ, ಬೇಗ ಮಲ್ಕೊಂಡು ನಿದ್ದೆ ಮಾಡು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಗುಡ್ ನೈಟ್ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್ನ ಇಟ್ಕೊಂಡು, ನಿನ್ ಕಾಲ್ಗೆ ಗಾಯ ಆಗಿದೆ, ಜಾಸ್ತಿ ಎದ್ದು ಓಡಾಡ್ಬೇಡ ಅಂತ ಹೇಳ್ತಾ ಇದ್ರೆ ನಮ್ಮ ಹೀರೋಯಿನ್ ಮಾತ್ರ ಶಾಕಿಂದ ನಮ್ಮ ಹೀರೋನ ನೋಡ್ತಾ ಇರ್ತಾಳೆ. ಆಗ ಅವನು ಅಲ್ಲಿಂದ ಹೋಗ್ತಾನೆ. ನಮ್ಮ ಹೀರೋನ ನೋಡಿ ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗುತ್ತೆ. ಜಾವ್ ಬಾಗ್ಲಾಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಜಿಯಾವೆ ಕೂಡ ಸುಜಿನ್ಬೆನ ನೋಡೋದಿಕ್ಕೆ ಅಂತ ಬರ್ತಾನೆ. ಜಾವ್ ಅವನನ್ನ ನೋಡಿ ಬಾಗ್ಲ ಕ್ಲೋಸ್ ಮಾಡ್ತಾನೆ. ಆಗ ಜಿಯಾವೆ, ಹಲೋ ಡಾಕ್ಟರ್ ಜಾವ್ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.